ಮೇಗುಂದ ಹೋಬಳಿ ಜನತೆಯ ಬಹುದಿನದ ಬೇಡಿಕೆಯಾದ ಆಧಾರ್ ಕೇಂದ್ರಕ್ಕೆ ಬಿಎಸ್ಎನ್ಎಲ್ ಕೇಂದ್ರದಲ್ಲಿ ಸ್ಥಳಾವಕಾಶ. ಮಣಿಕಂಠನ್ ಕಂದಸ್ವಾಮಿ. ಮೇಗುಂದ ಹೋಬಳಿ ಜನತೆಯ ಬಹುದಿನದ ಬೇಡಿಕೆಯಾದ ಆಧಾರ್ ಕೇಂದ್ರಕ್ಕೆ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮಾರ್ಗದರ್ಶನದಂತೆ ಜಯಪುರದ ಬಿಎಸ್ಎನ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳಾವಕಾಶವನ್ನು ಬಿಎಸ್ಎನ್ಎಲ್ನ ಎಜಿಎಂ ಗೋಪಾಲಕೃಷ್ಣರವರೊಂದಿಗೆ ಜಿಲ್ಲಾ ದಿಶಾ ಸಮಿತಿ ಸದಸ್ಯರಾದ ಮಣಿಕಂಠನ್ ಕಂದಸ್ವಾಮಿ ತೆರಳಿ ಪರಿಶೀಲನೆ ನಡೆಸಲಾಯಿತು. ಪರಿಶೀಲನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಣಿಕಂಠನ್ ಕಂದಸ್ವಾಮಿ, ಆಧಾರ್ ಕೇಂದ್ರ ಪ್ರಕ್ರಿಯೆ ಟೆಂಡರ್ ಹಂತದಲ್ಲಿದ್ದು, ಕನಿಷ್ಠ ಕಾಲಮಿತಿಯೊಳಗೆ ಜಯಪುರದಲ್ಲಿ ಆಧಾರ್ ಕೇಂದ್ರ ಉದ್ಘಾಟನೆಯಾಗಿ ಸಾರ್ವಜನಿಕ ಅನುಕೂಲಕ್ಕೆ ಚಾಲನೆ ದೊರೆಯಲಿದೆ ಎಂದರು. ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಯಾದ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಅನುಷ್ಠಾನದ ಜೊತೆಗೆ ಈಗಾಗಲೇ ಸ್ಥಾಪಿತ ಬಿಎಸ್ಎನ್ಎಲ್ ಟವರ್ಗಳ ವ್ಯವಸ್ಥಿತ ಸುಧಾರಿತ ಸಂಪರ್ಕಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮಾರ್ಗದರ್ಶನದಂತೆ ಸ್ಥಾಪಿತ ಹಾಗೂ ನೂತನ ಟವರ್ಗಳ ಸ್ಥಾಪನೆಗೆ ಜಾಗಗಳ ಪರಿಶೀಲನೆ ಮಾಡಲಾಗಿದೆ ಎಂದರು. ಕೊಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಅನೇಕ ನೂತನ ಬಿಎಸ್ಎನ್ಎಲ್ ಟವರ್ಗಳ ಸ್ಥಾಪನೆಯ ನಿಟ್ಟಿನಲ್ಲಿ ಜಾಗಗಳ ಗುರುತಿಸುವ ಸಲುವಾಗಿ ಜಲದುರ್ಗ, ಮೇಗುಂದ, ಯಡಗುಂದ, ಗುಡ್ಡೆತೋಟ, ಕಲ್ಲುಗುಡ್ಡೆ, ಹುಲಿಗರಡಿ, ಹೊಸೂರು, ಕಳನಾಯಕನಕಟ್ಟೆ ಮತ್ತು ಹಂದಗಾರು ಮುಂತಾದ ಜಾಗಗಳ ಪರಿಶೀಲನೆ ಮಾಡಲಾಗಿದೆ. ಶೀಘ್ರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಬಿಎಸ್ಎನ್ಎಲ್ ಎಜಿಎಂ ಗೋಪಾಲಕೃಷ್ಣ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸದಸ್ಯರುಗಳಾದ ಪ್ರವೀಣ್ ಕುಮಾರ್, ಜಯಮುರುಗೇಶ್, ಶ್ರೀನಿವಾಸ್ ಕಟ್ಟೆಮನೆ, ಮಂಜುನಾಥ್ ಅಣ್ಣು, ಪದ್ಮನಾಭ ಮೇಗೂರು, ಶ್ರೀನಾಥ್, ಪಬನಜಯ್ಯ, ನವೀನ್ ಕಲ್ಲುಗುಡ್ಡೆ, ಶಿವು ಹಾಗೂ ಇತರರು ಉಪಸ್ಥಿತರಿದ್ದರು. N4 ನ್ಯೂಸ್, ಇದು ನಿಮ್ಮ ಧ್ವನಿ.